ಹರಿ ಓಂ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ನಮಸ್ಕಾರ, ವೆಲ್ಕಮ್ ಟು ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ಈ ದಿನ ವಿಶೇಷತೆ ಏನು ಅಂತಂದರೆ, ನಮಗೆ ಈಗ ಜೂನ್ 2ನೇ ತಾರೀಕು ಗುರು ಬದಲಾವಣೆ ಅಂದರೆ ಮಿಥುನ ರಾಶಿಯಿಂದ ಕರ್ಕ ರಾಶಿಗೆ ಪ್ರವೇಶ ಮಾಡ್ತಾರೆ. ಕರ್ಕ ರಾಶಿ ಉಚ್ಚ ಸ್ಥಾನ ಅಂದರೆ ಗುರುಗೆ ಒಂದು ಅತಿಯಾದ ಬಲ ಸಿಗುವಂಥ ಪರಿಸರ ಯಾವುದು? ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಯಾವ ಥರ ಅಂತಂದರೆ, ಒಂದು ಜಲತತ್ವ. ನದಿ ಹರಿತಾ ಇರೋ ತಿಳಿ ನೀರು ಏನಿರುತ್ತೋ, ಶುದ್ಧ ನೀರು, ಆ ಪರಿಸರದಲ್ಲಿ ಯಾವಾಗ ಗುರುಗಳು ಹೋಗಿ ಕೂತ್ಕೋತಾರೋ ಅವ್ರಿಗೊಂದು ನೆಮ್ಮದಿ, ಅವರ ಏನು ಕೆಲಸ ಕಾರ್ಯಗಳಿರುತ್ತೋ, ಅಂದರೆ ಅವ್ರು ಏನು ಜನಗಳಿಗೆ ಕೊಡಬೇಕಾದಂಥ ಪರಿಸ್ಥಿತಿ ಇರುತ್ತೋ ಅದು ಅವರಿಗೆ ಬಲದಿಂದ ಕೊಡ್ತಾರೆ. ನೋಡಿ, ಗುರು ಈಗ ಅವರಿಗೆ ಬೇಕಾದಂಥ ಪರಿಸರಕ್ಕೆ ಹೋಗ್ತಾ ಇದ್ದಾರೆ. ಅಂದರೆ ಕರ್ಕಾಟಕ ರಾಶಿ ಹೆಂಗೆ ಅಂದರೆ, ಶುದ್ಧ ಹರಿಯುವ ನೀರಿದ್ದಂಗೆ. ಜಲತತ್ವ, ನದಿ ಶುದ್ಧವಾಗಿರುತ್ತೆ. ಅಲ್ಲಿ ಯಾವ ಗುರುಗಳು ಕೂತ್ಕೋತಾರೆ ಹೋಗಿ, ಆಗ ಅವ್ರಿಗೆ ಮನಸ್ಸು ಉಲ್ಲಾಸವಾಗಿರುತ್ತೆ. ಆಗ ನಮ್ಮಂಥ ಭಕ್ತಾದಿಗಳು ಕೇಳಿದ್ದೆಲ್ಲ ಸಿಗೋಕ್ಕೆ ಚಾನ್ಸ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಅಲ್ಲಿ ಉಚ್ಚ ಸ್ಥಾನ ಅಂತ ಕರೀತಾರೆ. ಯಾಕೆ ಈಗ ನೋಡಿ, ಎಲ್ಲ ದೇವಸ್ಥಾನಗಳಾಗ್ಬೋದು ಅಥವಾ ಋಷಿಮುನಿಗಳಾಗ್ಬೋದು ನದಿ ತೀರದಲ್ಲೇ ಅವ್ರದ್ದು ಸಮಯ ಜಾಸ್ತಿ ಕಳೀತಾ ಇದ್ರು. ಹಾಗಾಗಿ ಈ ಕರ್ಕಾಟಕ ರಾಶಿ ಅವರಿಗೆ, ಗುರುಗಳಿಗೆ ಒಂದು ನೆಮ್ಮದಿಯ ವಾತಾವರಣ, ಅವರು ಸಾಧನೆ ಮಾಡೋಕ್ಕಾಗಲಿ ಅಥವಾ ಅವರಿಂದ ಆಶೀರ್ವಾದ ಪಡೆಯೋಕ್ಕೆ ಕೂಡ ನಮಗೆ ಒಂದು ಸದಾವಕಾಶ ಇದು. ಅದರಲ್ಲೂ ನೋಡಿ, ನಮಗೆ ಕರ್ಕ ರಾಶಿ, ಆಮೇಲೆ ವೃಶ್ಚಿಕ ರಾಶಿ, ಮೀನ ರಾಶಿ ಜಲತತ್ವ ಆಗುತ್ತೆ. ಹಾಗಾಗಿ ಜಲತತ್ವದಲ್ಲೇ ಕನೆಕ್ಟ್ ಆಗಿರೋದ್ರಿಂದ ಅನ್ನೊಂದು ವಿಶೇಷತೆ ಏನು ಅಂದರೆ, ಮೀನ ರಾಶಿಯಲ್ಲಿ ಶನಿ ಕೂಡ ಸಂಚಾರ ಮಾಡ್ತಾ ಇದೆ. ಸೊ ನಮ್ಗೆ ಇಲ್ಲಿ ಗುರು ಭಾಗ್ಯ ಅಂದರೆ 9ನೇ ಮನೆ ದೃಷ್ಟಿ ಶನಿ ಮೇಲೆ ಬೀಳ್ತಾ ಇದೆ. ಶನಿಯಿಂದ ಪಂಚಮದಲ್ಲಿ ಗುರು ಇದೆ. ಹಾಗಾಗಿ ಇಲ್ಲೇನಾಗ್ತಿದೆ, ಧರ್ಮ ಕರ್ಮಾಧಿಪತಿ ಯೋಗ ಕ್ರಿಯೇಟ್ ಆಗ್ತಾ ಇದೆ. ಸೊ ಇದ್ರ ಬೆನಿಫಿಟ್ಟು ಈ 3 ರಾಶಿಯವ್ರಿಗೆ ಖಂಡಿತ ಸಿಗುತ್ತೆ. ಈಗ ಮೀನರಾಶಿಯವ್ರಿಗಾಗ್ಬೋದು, ಕರ್ಕ ರಾಶಿ ಆಗ್ಬೋದು, ವೃಶ್ಚಿಕ ರಾಶಿಯವರಿಗೆ ಈ ಜೂನ್ 1ರಿಂದ ಅಥವಾ 2ರಿಂದ ಇವರಿಗೆ ಈ ಬೆನಿಫಿಟ್ಸ್ ಅಂದರೆ ಇದರಿಂದ ಲಾಭನ ಅವರು ಖಂಡಿತ ಪಡ್ಕೋಬೋದು. ನಾವಿವಾಗ ಡೀಟೇಲ್ ಆಗಿ ನೋಡೋಣ. ಈಗ ನಕ್ಷತ್ರಗಳು, ಯಾವ್ಯಾವ ನಕ್ಷತ್ರದಲ್ಲಿ ಈಗ ಸಂಚಾರ ಮಾಡುತ್ತೆ ಗುರು, ಅದರಲ್ಲೂ ಪ್ರಮುಖವಾಗಿ ನೋಡಿ 5 ತಿಂಗಳು ತಗೋಣ. ಮೊದಲನೇ 5 ತಿಂಗಳು, ಯಾಕಂದರೆ ನಮಗೆ ಅಕ್ಟೋಬರ್ 31 ಆದಮೇಲೆ ಅದು ಸಿಂಹರಾಶಿ ವಕ್ರೀಯವಾಗಿ ಸಂಚಾರ ಮಾಡುತ್ತೆ. ಅದಕ್ಕೋಸ್ಕರ ನಾವು ಅಕ್ಟೋಬರ್ 31ನೇ ತಾರೀಕು ತನಕ ನಾವು ಇದನ್ನು ಗುರು ಸಂಚಾರನ ತಗೋಣ. ಈಗ ನಮಗೆ ಯಾವ್ಯಾವ ರಾಶಿಗೆ ಏನೇನು ಫಲ ಕೊಡುತ್ತೆ ಅಂತ ತಿಳ್ಕೊಳ್ಳೋಣ. ನೋಡಿ, ಸಿಂಹರಾಶಿಯವರಿಗೆ ಇಷ್ಟೀಗ ಗುರುಬಲ ಇತ್ತು. ಜೂನ್ 1ರಿಂದ ಗುರು 12ನೇ ಮನೆಯಲ್ಲಿ ಉಚ್ಚ ಆಗ್ತಾ ಇದೆ, ಅಂದರೆ ಎಕ್ಸಾಲ್ಟೆಡ್ ಆಗ್ತಾ ಇದೆ. ನಿಮಗೆ ಯಾರ್ಯಾರು ಹಾಸ್ಪಿಟಲ್ ಕೆಲಸ ಮಾಡ್ತಾ ಇದ್ದೀರಾ, ಧರ್ಮದತ್ತಿ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೀರಾ, ಟ್ರಸ್ಟಲ್ಲಿ ಕೆಲಸ ಮಾಡ್ತಿದ್ದೀರಾ, ಅಥವಾ ಫಾರಿನ್ ಲ್ಯಾಂಡಲ್ಲಿ ಇದ್ದೀರಾ, ನಿಮ್ಮ ಹುಟ್ಟೂರಿಂದ ದೂರದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಇವ್ರುಗಳಿಗೆಲ್ಲ ಇದು ಲಾಭನೇ ತಂದುಕೊಡುತ್ತೆ. ಯಾಕಂದರೆ ನಿಮಗೆ ಅಷ್ಟಮದ ಶನಿ ಮೇಲೆ ಗುರು ದೃಷ್ಟಿ ಬಿದ್ದಿದೆ. ಆರ್ಕಿಟೆಕ್ಟು, ಅಡ್ವೊಕೇಟ್ಸು, ವಾಸ್ತು ಮಾಡೋರು, ಜ್ಯೋತಿಷ್ಯ ಮಾಡೋರು, ಹೀಲರ್ಸು, ಕೌನ್ಸಿಲರ್ಸು, ಫ್ಯಾಕ್ಟ್ರಿಲಿ ಕೆಲಸ ಮಾಡೋರು, ರಾ ಪ್ರಾಡಕ್ಟ್ನ ಯಾರು ಕನ್ವರ್ಟ್ ಮಾಡ್ತಾರೆ ನೋಡಿ, ಅಂದರೆ ಫಿನಿಶ್ ಪ್ರಾಡಕ್ಟ್ಗೆ, ಆ ಮ್ಯಾನುಫ್ಯಾಕ್ಚರಿಂಗಲ್ಲಿರೋರು ಎಲ್ಲರಿಗೂ ಕೂಡ ಇದೇನು ನೆಗೆಟಿವ್ ರಿಸಲ್ಟ್ ಕೊಡೋಲ್ಲ, ಪಾಸಿಟಿವ್ ರಿಸಲ್ಟೇ ಕೊಡುತ್ತೆ. ಹಾಗಾಗಿ ನಾವು ಎದುರುವಂಥ ಸಿಚುವೇಶನ್ ಇಲ್ಲ, ಗುರು ಬಲ ಇಲ್ಲ ಅಂತ. ಆದರೂ ಕೂಡ 12ನೇ ಮನೆಯಲ್ಲಿ ಸಣ್ಣ ಪುಟ್ಟ ವ್ಯಯ ಕೊಡ್ಬೋದು, ಅಷ್ಟಮ ಶನಿ ಪ್ರಭಾವ ಕೂಡ ನಿಧಾನ ಮಾಡ್ಬೋದು. ಹಾಗಾಗಿ ಇವು ಎರಡಕ್ಕೂ ಪರಿಹಾರ ಬೇಕಾಗಿದೆ ಸಿಂಹರಾಶಿಯವರಿಗೆ. ಪರಿಹಾರ ಯಾವ ಥರ ಮಾಡ್ತೀರಾ? ಒಂದು ಸಹನೆ, ಅಂದರೆ ಟೈಮು ವೆಯ್ಟ್ ಮಾಡಬೇಕು, ಅತಿಯಾಗಿ ಸಾಲಕ್ಕೆ ಸಿಗಾಕೋಬಾರ್ದು. 12ನೇ ಮನೆಯಲ್ಲಿ ಏನು 12 ಅಂತಂದರೆ ವ್ಯಯ, ಲಾಸ್ ಅಂತಲ್ಲ. 12 ಅಂದರೆ ದಾನ ಧರ್ಮಗಳು ಕೊಡೋ ಅಂಥ ಸಿಚುವೇಶನ್ನು. ಬಟ್ ಮನುಷ್ಯನ ಗುಣ ಏನು, ಯಾವಾಗಲೂ ಬೇಕು ಅಂತ ಇರೋದ್ರಿಂದ ಕೊಡೋವಂಥ ಪರಿಸ್ಥಿತಿ ಅದು ನಿರ್ಮಾಣ ಆದಾಗ ನಮಗೆ ಹೊಟ್ಟೆ ಉರಿ ಬರೋದು ಅಥವಾ ಮನಸ್ಸಿಗೆ ನೋವಾಗೋದು, ಬೇಜಾರು ಮಾಡ್ಕೊಳೋದು ಇದಾಗುತ್ತೆ. ತಾನೇ ಸಹನೆ ಶಾಂತಿಯಲ್ಲಿದ್ದು ಕೈಯಾಗಿ ಸಣ್ಣ ಪುಟ್ಟ ಕೊಡೋದ್ರಿಂದ ನೀವು ಖಂಡಿತ ಅದರಿಂದ ಲಾಭನೇ ನಿರೀಕ್ಷಿಸ್ಬೋದು. ಗುರುಗೋಸ್ಕರ ಒಂದು ಹಳದಿ ವಸ್ತ್ರವನ್ನು ದಾನ ಮಾಡಿ, ಅಥವಾ ಒಂದು 21 ಬಾರಿ ಮಂತ್ರ ಹೇಳ್ಕೊಳ್ಳಿ. ಓಂ ಗುರುವೇ ಸರ್ವ ಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಿಯೇ ಸರ್ವ ವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಒಂದು 21 ಬಾರಿ ಹೇಳ್ಕೊಳ್ಳಿ. ಹಳದಿ ವಸ್ತ್ರಗಳನ್ನು ದಾನ ಕೊಡಿ ಗುರು ಸಮಾನರಿಗೆ. ಕಡಲೆ ಉಷ್ಟಿ ಮಾಡಿಸಿ ಶಿವನ ದೇವಸ್ಥಾನದಲ್ಲೇ ಹಂಚಿ. ಇದರಿಂದ ನಿಮಗೆ ಖಂಡಿತ ಲಾಭಗಳು ಉಂಟಾಗುತ್ತೆ. ಮತ್ತು ಶನಿಗೋಸ್ಕರ ನೀಲಾಂಜನ ಸಮಾಭಾಸಂ ರವಿಪುತ್ರಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಒಂದು 21 ಬಾರಿ ಹೇಳ್ಕೊಳ್ಳಿ. ರಾಮರಕ್ಷಾ ಸ್ತೋತ್ರ ಹೇಳ್ಕೊಳ್ಳಿ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ.
ಒಂದು 21 ಬಾರಿ ರಾಮರಕ್ಷಾ ಸ್ತೋತ್ರ, ಹನುಮಾನ್ ಚಾಲಿಸ ಯಾವುದಾನ ಒಂದು ಹೇಳ್ಕೊಳ್ಳೋದ್ರಿಂದ ಕೂಡ ನಿಮಗೆ ಸಹನೆ, ಶಾಂತಿ, ಧೈರ್ಯ ತಂದುಕೊಡುತ್ತೆ. ಹಾಗೆ ಹಾರ್ಡ್ ವರ್ಕರ್ ಅಂದರೆ ಯಾರು ಕಷ್ಟ ಬಿದ್ದು ಕೆಲಸ ಮಾಡ್ತಾರೋ ಅವರಲ್ಲಿ ಶನಿವಾಸನಾಗಿರ್ತಾನೆ. ಅವ್ರಿಗೆ ನಿಮ್ಮ ಕೈಯಲ್ಲಾಗಿದ್ದು ಸಹಾಯ ಮಾಡೋದು, ಕಬ್ಬಿಣದ ಟೂಲ್ಸ್ ಕೊಡಿಸಿ, ಒಂದು ಮೆಕ್ಯಾನಿಕ್ಗೆ ಒಂದು ಸ್ಪಾನರ್ ಕೊಡಿಸೋದು, ಈಗ ಕನ್ಸ್ಟ್ರಕ್ಷನ್ ವರ್ಕರ್ ಇರ್ತಾರೆ ಅವರಿಗೆ ಕಬ್ಬಿಣದ ಬಾಣಲಿ ಕೊಡಿಸೋದು, ಇದರಿಂದ ಶನಿ ಶಾಂತಿ ಆಗುತ್ತೆ. ಎಳ್ಳೆಣ್ಣೆ ದೀಪ ಹಚ್ಚೋದು, ಧೂಪ ದೀಪಗಳಲ್ಲೇ ಪರಿಹಾರ ಮಾಡ್ಕೋಬಹುದು. ನಮ್ಮ ಷೋಡಶೋಪಚಾರದಲ್ಲೇನೆ ಆಲ್ರೆಡಿ ಬಂದ್ಬಿಟ್ಟಿದೆ ಪರಿಹಾರಗಳು. ಧೂಪ ದೀಪ ಅಂದ್ರೇನೆ ಇವತ್ತು ಇಂಗ್ಲೀಷಲ್ಲಿ ಅದನ್ನ ಮಾಡರ್ನ್ ವರ್ಡ್ಸಲ್ಲಿ ಏನು ಹೇಳ್ಬೋದು, ಫ್ರೇಗ್ರೆನ್ಸ್ ಹೀಲಿಂಗು, ಆರ ಹೀಲಿಂಗು. ನೀವು ದಿನ ರಾತ್ರಿ ಮಲಗಿ ಬೆಳಗ್ಗೆ ಎದ್ದೊಳ್ತೀರಲ್ಲ, ಸೂರ್ಯ ಉದಯಕ್ಕೆ ಎದ್ದಾಗ ಅದಕ್ಕೆ ಮುಂಚೆ ಎದ್ದು ಸ್ನಾನ ಮಾಡ್ತೀರಲ್ಲ, ಅದೇ ಆರ ಹೀಲಿಂಗು. ಮಲಗಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿದ್ರೆ ಮಾಡ್ತಾ ಇದ್ರೆ ದಿನನಿತ್ಯ ಅದೇ ಆರ ಹೀಲಿಂಗ್ ಆಗುತ್ತೆ. 70% ಬಾಡಿಯಲ್ಲಿ ವಾಟರ್ ಇರುತ್ತೆ, ಅದ್ರ ಮೇಲೆ ನೀವು ನೀರು ಹಾಕಿದ್ರೆ ಆ ಒಳಗಡೆ ಇರೋ ನೀರು ಹುಮ್ಮಸ್ಸು, ಉತ್ಸಾಹ ಹೆಚ್ಚುತ್ತೆ, ಅದೇ ಆರ ಹೀಲಿಂಗು. ಒಂದು ಸ್ವಲ್ಪ ಧ್ಯಾನ ಮಾಡಿ, ಯೋಗ ಮಾಡಿ, ಅದೆಲ್ಲ ನಿಮಗೆ ಆಕ್ಟಿವೇಟ್ ಆಗುತ್ತೆ. ಎಲ್ಲ ಆರಗಳು, ಜಲ ಚಕ್ರಗಳು ಆಕ್ಟಿವೇಟ್ ಆಗುತ್ತೆ ಅಂತಾನೆ ನಮಗೆ ಈಗ ಸ್ನಾನ ಸಂಧ್ಯಾವನ್ನೇ ಅಥವಾ ಈ ಯೋಗ ಮಾಡಿ ಇದನ್ನೆಲ್ಲ ಏನಕ್ಕೆ ತಂದಿದ್ದು ಅಂದರೆ ನಿಮ್ಮನ್ನ ರೀಜುವಿನೇಟ್ ಮಾಡೋಕ್ಕೆ ಅಂತಾನೆ. ದಿನನಿತ್ಯ ಯಾರು ಅದು ಮಾಡ್ಕೊತಾ ಇರ್ತಾರೋ ಅವ್ರಿಗೆ ಆರೋಗ್ಯ ಖಂಡಿತ ಕಾಪಾಡುತ್ತೆ. ಸಿಂಹರಾಶಿಯವರಿಗೆ ಓವರ್ ಆಲ್ ತಗೊಂಡ್ರೆ ಸ್ವಲ್ಪ ಸಹನೆ ಬೇಕಾಗುತ್ತೆ, ಒಳ್ಳೆಯದಾಗಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.